ನಿಮ್ಮ ಊರು ರಸ್ತೆ ಇದ್ದಲ್ಲೇ ರಸ್ತೆ ಮಾಡಿಸ್ತೀವಿ ನಾವು. ಪ್ರತಿ ಗಲ್ಲಿಗೆ ನಾವು ಒಂದೊಂದು ತರ ಯೋಜನೆ ಮಾಡ್ತೀವಿ. ನೋಡಿದಿರಿ, ಆದ್ರೆ ಯಾವ ರೀತಿ ಕೊಟ್ಟಾರ ಅಂತಂದು ಇಲ್ಲಿ ಕುಂತವ್ರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೆ ನಾವೊಬ್ಬ ಅಪ್ಲೈನ್ ಆಗಿ ಡೌನ್ಲೋಡ್ಗೆ ಯಾವ ತರ ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಿರಂಗಿಲ್ಲ. ಆದ್ರೆ ನಮ್ಮ ಮಾತು ಡೌನ್ಲೋಡ್ ಕೇಳಂಗಿಲ್ಲ, ಕನ್ನಡ ಅನ್ನೋದು ಗೊತ್ತಾಗ್ತದೆ. ಇವತ್ತು ಯಾಕಪ್ಪ ನಾ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ನಮ್ಮ ಅಣ್ಣಾರಾದಂಥ ಅಪ್ಲೈನ್ ಅವ್ರು ಕೂಡ ನಮಗೆ ಅವ್ರು ಹೇಳೋ ಮಾತು ನಾ ಕೇಳ್ತಾ ಇರಲಿಲ್ಲ. ಅಪ್ಲೈನಿಗೆ ಯಾವ ಥರ ಕಿಮ್ಮತ್ತು ಕೊಡಬೇಕು, ಅವ್ರು ಯಾವ ಥರ ಗೈಡ್ಲೈನ್ಸ್ ಕೊಟ್ಟರೆ ನಾವು ಯಾವ ಥರ ಕರೆಕ್ಟ್ ವೇಲಾಗಿ ನಡಿಬೇಕು ಇಲ್ಲಿ ಗೊತ್ತಾಯ್ತು. ಒಬ್ಬ ಹಾರ್ಸ್ ರೈಡರು ಮತ್ತು ಯಾವ ಥರ ಫುಡ್ ಹಾಕ್ತಾನ, ಯಾವ ಥರ ಹಾಕ್ತಾನ, ಏನು ಹಾಕ್ತಾನ ಅಂತ ಅನ್ನೋದು ಇಲ್ಲಿ ನಮ್ಗೆ ಕಣ್ಣಾರ ಕಾಣ್ತು. ಅದೇ ರೀತಿ ನಾವು ಒಬ್ಬ ಅಪ್ಲೈನ್ ನಾವು ಹೇಳಿದ ಪ್ರಕಾರ ನಡೆದಿದ್ದ ಆಯ್ತಪ್ಪ ಅಂದ್ರೆ ಇವತ್ತು ನಮಗೂ ಒಂದು ಕಾರ್ ಬರುತ್ತೆ. ಕರೆಕ್ಟಾಗಿ ಅಟೆಂಡ್ ಆಗೋದಾಗಿರ್ಬೋದು, ನಮ್ಮ ಟೀಮನ್ನು ಟೈಮಿಂಗ್ ಸರಿಯಾಗಿ ಜೂಮ್ ಆ್ಯಪಿಗೆ ಅಟೆಂಡ್ ಮಾಡೋದಾಗಿರ್ಬೋದು. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಡಿಸ್ಟರ್ಬ್ ಆಗಿದ್ರೆ ಈಗ ನೀವು ಕಣ್ಣಾರೆ ನೋಡಿದ್ದೀರಿ, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನಾವು ಕೂಡ ಸಕ್ಸಸ್ ಆಗ್ಬೋದು. ಥ್ಯಾಂಕ್ ಯು. ಅವ್ರೇನು ಓದಕ್ಕೆ ಭೀ ಬರಲ್ಲ, ಓದಿನೂ ಇಲ್ಲ, ನಮ್ಗೆ ಗೊತ್ತೇನೂ ಇಲ್ಲ. ನಮ್ಗೆ ಇಂಗ್ಲೀಷ್ ಓದಲ್ಲ ಸ್ವಾಮಿ, ಇಲ್ಲ ನಮ್ಗೆ ಓದೋಕ್ಕೆ ಬರಲ್ಲ. ಮೊದಲನೇದು ಮೈಂಡ್ ಓಪನ್, ಎರಡನೇದು ಮೈಂಡ್ ಓಪನ್, ಎರಡನೇದು ಮಾರ್ಕೆಟಿಂಗ್ ಪ್ಲಾನ್, ಮೂರನೇದು ಕಂಪನಿಯ ಪರಿಚಯ ಮತ್ತು ಹಾಗೂ ಸಮೀರ್ ಮೋದಿಯವರ ಉದ್ದೇಶ, ನಾಲ್ಕನೇದು ಕಂಪನಿ ಬ್ಯಾಕ್ಗ್ರೌಂಡ್, ಐದನೇದು ಮೋದಿ ಕೇರ್ ಪ್ರಾಡಕ್ಟ್ನ ರೇಂಜ್, ಆರನೇದು ಸಮೀರ್ ಮೋದಿ ಗ್ಲೋಬಲ್ ಪ್ಲಾನ್, ಏಳನೇದು ಇನ್ವೆಸ್ಟ್ಮೆಂಟ್, ಎಂಟನೇದು ಯಶಸ್ವಿ ಆದವರ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದು. ಮೈಂಡ್ ಓಪನಿಂಗ್ ಅಂದರೆ ಕನಸು ಹಾಗೂ ಅದರ ಉದ್ದೇಶಗಳು, ಮಾರ್ಕೆಟಿಂಗ್ ಪ್ಲಾನ್ ಅಂದರೆ ಡೈರೆಕ್ಟ್ ಮಾರ್ಕೆಟಿಂಗ್ ಹಾಗೂ ಪ್ಯಾಸಿವ್ ಮಾರ್ಕೆಟಿಂಗ್ ಅಂತ ಎರಡು ಪ್ಲಾನ್ಗಳು ಇರುತ್ತವೆ. ಕಂಪನಿ ಬ್ಯಾಕ್ಗ್ರೌಂಡ್, 1933ರಲ್ಲಿ ಗುಜರ್ಬಾನ್ ಮೋದಿ ಅವರು ಈ ಕಂಪನಿಯನ್ನು ಪ್ರಾರಂಭ ಮಾಡಿದರು. ನಂತರ ಕೆ ಮೋದಿ ಅವರು ಮುಂದುವರಿಸಿಕೊಂಡು ಹೋದರು. ಅದರ ನಂತರ ಸಮೀರ್ ಮೋದಿ ಅವರು 1996ರಲ್ಲಿ ಮೋದಿ ಕೇರ್ ಎಂಬ ಕಂಪನಿಯನ್ನು ಪ್ರಾರಂಭ ಮಾಡಿ ಅದರಿಂದ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುವಂತೆ ಮಾಡಿಕೊಟ್ಟರು.
ಮುಗ್ದಿದೆ. ಓಕೆ, ಎಷ್ಟು ಟೈಮ್ ಆಯ್ತು ಮೋದಿಕೇರಿಗೆ ಸೇರಿ? ಮೋದಿಕೇರಿಗೆ ಜಾಯ್ನ್ ಆಗಿ ಎಷ್ಟು ಟೈಮ್ ಆಯ್ತು? ವಾಪಸ್ ಬಂದು ಒಂದು ತಿಂಗಳಾಯ್ತು. 6 ತಿಂಗಳು ಜಾಯ್ನ್ ಆಗಿದ್ರೆ ಏನು ಮಾಡಿಲ್ಲ, 1 ತಿಂಗಳಿಂದ ಎಲ್ಲ ಮಾಡ್ತಾ ಇದ್ದೀವಿ. ಮಾಡ್ತೀವಿ ಸರ್ ಅಪ್ಲೈನು? ಮಾಡ್ತೀವಿ ಸರ್, ಈರಣ್ಣ ಸರ್. ಓಕೆ, ಗುಳೇದಗುಡ್ಡ ಒಳ್ಳೆ ಟೀಮ್ ಇದೆ, ಒಳ್ಳೆ ರಿಸಲ್ಟ್ ಬಂದಿದೆ ಆ ಭಾಗದಲ್ಲಿ. ನೀವಿನ್ನು ಹೆಚ್ಚು ಕಲಿಬೇಕು. ಓಕೆ, ಇದಕ್ಕಿಂತ ಮೊದಲು ಏನು ಮಾಡ್ತಿದ್ರಿ? ಶಾಮಿಯಾನ್ ವರ್ಕ್. ಓಕೆ, ಜನರ ಬಳಕೆ ತುಂಬ ಇದೆ, ತುಂಬ ಜನರ ಬಳಕೆ ಐತಿ ಅಲ್ವಾ? ಮುಂದಿನ ಸಲ ನಿಮ್ದೇ ಶಾಮಿಯಾನ್ ಹಾಕ್ಸೋಣ ಇಲ್ಲಿ ನಮ್ಮ ಇದಕ್ಕೆ. ಹಾಂ, ಓಕೆ, ಚೆನ್ನಾಗಿ ಮಾಡಿ ಕಲೀರಿ, ಹೆಚ್ಚೆಚ್ಚು ಕಲೀರಿ. ಒಳ್ಳೆ ನಿಮ್ಮ ಕಡೆ ಅಗ್ರಿಕಲ್ಚರಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ ಗುಳೇದಗುಡ್ಡ ಭಾಗದಲ್ಲಿ. ದೊಡ್ಡ ಟೀಮ್ ಇದೆ, ಸಂತೋಷ್ ಸರ್ದೆಲ್ಲ ದೊಡ್ಡ ಟೀಮ್ ಇದೆ ಬರ್ತಿ ಸರ್ ಅಲ್ಲಿ, ಯುಟಿಲೈಸ್ ಮಾಡ್ಕೊಳ್ಳೋಣ. ಹಾಂ, ಅಲ್ಲ ಸಂತೋಷ್ ಸರ್ದು, ಸಂತೋಷ್ ಶೆಟ್ಟಿ ಸರ್, ಅವ್ರ ದೊಡ್ಡ ಟೀಮ್ ಇದೆ ಅಲ್ಲಿ, ಅವ್ರ ಫ್ರಂಟ್ ಲೈನ್ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಅವ್ರನ್ನೂ ಕರ್ಸ್ಬೋದು ನಾಳೆ ಅಲ್ವಾ? ಸೊ ಚೆನ್ನಾಗಿ ಕಲೀರಿ. ಓಕೆ, ಬೆಸ್ಟ್ ಆಫ್ ಲಕ್.